ದಿನೇಶ್ ಈಗ 2028ರ ವೇಳೆಗೆ ನಮ್ಮ ಭಾರತದ GDP 15ಕ್ಕಿಂತ ಜಾಸ್ತಿ ಹೋಗುತ್ತೆ ಅಂತ ವಿಶ್ಲೇಷಣೆ ಮಾಡ್ತಿದ್ದಾರೆ ಈಗಿನ ಸರ್ಕಾರದ್ದು. ಇಲ್ಲ ಸರ್, ಸಾಧ್ಯನೇ ಇಲ್ಲ. ಯಾಕಂದರೆ ಇವತ್ತಿನ ಗ್ಲೋಬಲ್ ಇಶ್ಯೂಸ್ಗಳನ್ನ ನಾವು ನೋಡಿದಾಗ ಇದು ಪಾಸಿಬಿಲಿಟೀಸ್ ತುಂಬ ಕಡಿಮೆ. ಯಾಕಂದರೆ ನಾವು ಸುಬ್ರಹ್ಮಣ್ಯ ಸ್ವಾಮಿ ಇವರ ಪಕ್ಷದ ಒಬ್ಬ ಮೇಜರು, ಈಸ್ ಎಕನಾಮಿಸ್ಟ್, ಈಸ್ ಕ್ಲಿಯರ್ಲಿ ಟೆಲಿಂಗ್ ಎಲ್ಲ ಒಂದು ಪಾಯಿಂಟ್ ಟು ಪಾಯಿಂಟು. ನೀವು ಯಾರನ್ನೂ ಕೇಳಬೇಕಾಗಿಲ್ಲ. ಇವತ್ತು BJPಗೆ ವಕ್ತಾರರು ಸುಬ್ರಹ್ಮಣ್ಯ ಸ್ವಾಮಿ ಅವರೇ. ಅವರು ನೀಟಾಗಿ ಅಲ್ಲಿನ ಆಗು ಹೋಗುಗಳನ್ನ ಜನರ ಮುಂದೆ ತಂದು ಅವಾಗವಾಗ ಹೇಳ್ತಾ ಇರ್ತಾರೆ. ಅಂದರೆ ಅವತ್ತು ಅವರು ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ತಂದರು. ಅದಾದ ನಂತರ ನೀವು ಎಮರ್ಜೆನ್ಸಿ ನಾವು ಡೆಲ್ಲಿಲಿ ನೋಡ್ದೋ 2023ರಲ್ಲಿ ಡೆಲ್ಲಿ ಅಮೆಂಡ್ಮೆಂಟ್ ಆ್ಯಕ್ಟ್ ತಗೊಬಂದು CMಗಿದ್ದ ಪವರ್ನೆಲ್ಲ ತೆಗ್ದಾಕ್ಬಿಡ್ತಾರೆ. ಎಲ್ಲ ತೊಗೊಂಡೋಗಿ ಲೆಫ್ಟಿನೆಂಟ್ ಗವರ್ನರ್ ಕೊಟ್ಟರು. ಆಮ್ ಆದ್ಮಿ ಪಾರ್ಟಿಗೆ ಆಯ್ತಲ್ಲ ಆ ಟೈಮಲ್ಲಿ. ಒಬ್ಬ CMಗೆ ಒಬ್ಬ ಅಟೆಂಡ್ರು ಕೂಡ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ, ಆ ಪರಿಸ್ಥಿತಿಗೆ ತಂದಿಟ್ಟಂಥ ಎಮರ್ಜೆನ್ಸಿ ನಾವು ಇಂಡಿಯಾದಲ್ಲೂ ನೋಡ್ದೋ. ಅದು ಇವತ್ತು ನಡೀತಾ ಇದೆ. ಮತ್ತು ಅದಾದ ನಂತರ ಈಗ ನಾವು ಏನು ಹೇಳ್ದೋ, ಈಗ ಹಿಂದೆ ಇದ್ದ ಸರ್ಕಾರಗಳು ಒಂದೊಂದು ಪಬ್ಲಿಕ್ ಸೆಕ್ಟರ್ಗಳನ್ನ ಹುಟ್ಟಾಕ್ತು. ಇವತ್ತು ಇವ್ರು ಬಂದು ಏನು ಮಾಡೋರು ಅಂದರೆ ಎಲ್ಲ ಪಬ್ಲಿಕ್ ಸೆಕ್ಟರ್ಗಳನ್ನ ಪ್ರೈವೇಟೈಸ್ ಮಾಡಿಬಿಟ್ರು. ಎಕ್ಸಾಂಪಲ್ ನೋಡಿ, ಈಗ ಬಾಲ್ಕೋ ಇರ್ಬೋದು, ಇವ ಮೇಲೆ ಪ್ರಾಫಿಟಲ್ಲಿರುವಂಥವು ಸಾಯಿಸ್ಬಿಟ್ರು. BSNL ಇವತ್ತು BSNL ಏನು ಮಾಡಿಬಿಟ್ರು, ಕಂಪ್ಲೀಟು ಸಾಯಿಸ್ಬಿಟ್ರು. ಯಾಕಂದರೆ BSNL ಇಸ್ ದ ಪ್ರೈಸ್ ಒಂದು ಫಿಕ್ಸ್ ಮಾಡ್ತಿದ್ದಿದ್ದು ಟೆಲಿಕಮ್ಯುನಿಕೇಷನ್ಗೆ. ಇವತ್ತು BSNL ಈಗ ನಾವು ಮೊದಲು ಒಂದು 30 ರೂಪಾಯಿ ಇಟ್ಕೊಂಡು ರೀಚಾರ್ಜ್ ಮಾಡ್ಕೊಂಡು ಮೊಬೈಲ್ ಯೂಸ್ ಮಾಡ್ಬೋದಿತ್ತು. ಇವತ್ತು ಮಿನಿಮಮ್ 500 ರೂಪಾಯಿ ಇಲ್ಲ ಅಂದರೆ ರೀಚಾರ್ಜ್ ಮಾಡೋಕ್ಕಾಗಲ್ಲ. ಅಂದರೆ ಇದು ಪ್ಯೂರ್ಲಿ ಯಾವುದೋ ಒಂದು ಕಾರ್ಪೊರೇಟ್ ದಂಧೆ ಒಳಗೆ ಸಿಕ್ಕಾಕೊಳ್ತು. ಜನರನ್ನ ಅದ್ರೊಳಗಡೆ ಹಾಕಿ ಸಾಯಿಸ್ತಾ ಇದ್ದಾರೆ. ಆಮೇಲೆ ಇನ್ನೂ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು BPCL 15,000 ಕೋಟಿ ಪ್ರಾಫಿಟಲ್ಲಿ ಇದ್ದದನ್ನು ಪ್ರೈವೇಟೈಸ್ ಮಾಡ್ತಾರೆ. ಬ್ಯಾಂಕ್ಗಳನ್ನ ಪ್ರಾಫಿಟಲ್ಲಿರೋನ ಪ್ರೈವೇಟೈಸ್ ಮಾಡ್ತಾರೆ. ಆಮೇಲೆ ಯಾವುದೋ ಉತ್ತರ ಭಾರತದ ಬ್ಯಾಂಕ್ಗಳು ಲಾಸ್ ಇರ್ತವೆ, ಇವರೇ ಕೊಟ್ಟುಬಿಟ್ಟು ಅವರು ದುಡ್ಡು ತಗೊಂಡು ಓಡೋಗಿರ್ತಾರೆ. ಇಲ್ಲಿ ಯಾವುದೋ ದಕ್ಷಿಣ ಭಾರತದ ಬ್ಯಾಂಕು ಪ್ರಾಫಿಟಲ್ಲಿ ಇರ್ತವೆ, ಅದಕ್ಕೆ ಮರ್ಜ್ ಮಾಡಿಬಿಟ್ಟು ಸಮ ಮಾಡ್ಕೊಬಿಡ್ತಾರೆ ಅವ್ರ ಲಾಸ್ಗಳನ್ನ. ಯಾವನೋ ಎತ್ಕೊಂಡು ಓಡೋಗಿದ್ದಕ್ಕೆ ನಾವು ದಕ್ಷಿಣ ಭಾರತದವರು ಕಷ್ಟಪಟ್ಟು ದುಡ್ಡುಗಳನ್ನೆಲ್ಲ ಸಮ ಮಾಡ್ಕೊಬಿಟ್ರು. ಅದಕ್ಕೆ ಸಾಕಷ್ಟು ಬ್ಯಾಂಕ್ಗಳು ನಿಮಗೆ ಗೊತ್ತು. ಆಮೇಲೆ ಇದೆಲ್ಲದ್ರ ಜೊತೆಗೆ ಏರ್ಪೋರ್ಟ್ಸ್ಗಳು ಅವನು ಮಾರ್ಬಿಟ್ರು. ಆಮೇಲೆ ಇನ್ನು ಪೋರ್ಟ್ಗಳು ಮಾರ್ಬಿಟ್ರು. ಏರ್ಪೋರ್ಟ್ಗಳು, ಪೋರ್ಟ್ಗಳು. ಆಮೇಲೆ ಇವತ್ತು BSNL ಪ್ರಾಪರ್ಟಿಗಳನ್ನ ಸುಮಾರು 16,000 ಕೋಟಿಗೆ ಹರಾಜು ಇಟ್ಬಿಟ್ಟವ್ರೆ. ಯಾರು ಬೇಕಾದ್ರೂ ತಗೋಬಹುದು. ಅಂದರೆ ಕಂಪ್ಲೀಟ್ ಸಾಯಿಸ್ಬಿಟ್ಟೆ ಅಂತ BSNL. ಇವತ್ತು ಹಿಂದೆ BSNL ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಇತ್ತು ಸರ್ಕಾರದಲ್ಲಿ. ಟೆಲಿಕಮ್ಯುನಿಕೇಶನ್ ಒಂದು ದೊಡ್ಡ ಸೆಕ್ಟರ್ ಇತ್ತು. ಆಮೇಲೆ ನೀವು ಇನ್ನೊಂದು ನೋಡ್ಬೋದು, ಈ ಏನು ಕೋಲ್ ಇಂಪೋರ್ಟ್ ಸ್ಕ್ಯಾಮು ಮಾಡಿದ್ರು, ಅದನ್ನು ತೆಗಿಯೋದೇ ಇಲ್ಲ. ಅದಾನಿ ಕಂಪ್ನಿ ಕೋಲ್ ಇಂಪೋರ್ಟ್ ಸ್ಕ್ಯಾಮ್ ಮಾಡಿದ್ರೆ ಅದನ್ನು ತೆಗಿಯೋದಿಲ್ಲ. 1ಕ್ಕೆ 3 ಪಟ್ಟು ಪರ್ಚೇಸ್ ಮಾಡಿ ಎಲೆಕ್ಟ್ರಿಸಿಟಿ ಬಿಲ್ಗಳನ್ನ ಜಾಸ್ತಿ ಮಾಡಿದ್ರು ದೇಶದಲ್ಲಿ. ಅಂದರೆ ಇವತ್ತು ಜನ ಬದುಕಬಾರ್ದು, ಒಂದು ಕಾರ್ಪೊರೇಟ್ ದಂಧೆ ಒಳಗಡೆ ಜನ ಸಾಯಬೇಕು, ಆ ಪರಿಸ್ಥಿತಿಗೆ ದೇಶವನ್ನು ತಂದಿಟ್ಟರು. ಎಲ್ಲ ಪಬ್ಲಿಕ್ ಸೆಕ್ಟರ್ಗಳನ್ನ ಹರಾಜಾಕಿ ಮಾರಿ ಕೊನೆಗೆ ನಾವು ಇತ್ತೀಚೆಗೆ ನೋಡಿದಂಥ ಎಲೆಕ್ಟ್ರೋಲ್ ಬಾಂಡ್ ಸ್ಕ್ಯಾಮು, ಅದು ಒಂದು 7,000 ಚಿಲ್ಲರೆ ಕೋಟಿ ಒಂದೇ ಪಕ್ಷಕ್ಕೆ ದೇಣಿಗೆ ತಗೊಂಡು ಉಳಿದವ್ರಿಗೆಲ್ಲ ರೈಡ್ ಮಾಡಿಸಿ ಇಡಿನ ದುರುಪಯೋಗ ಪಡಿಸ್ಕೊಂಡು ಅಪೋಸಿಷನ್ ಅವ್ರನ್ನೆಲ್ಲ ಜೈಲಿಗೆ ಹಾಕಿ. ನೀವು ಡೆಲ್ಲಿಲಿ ನಾವು ನೋಡಿದ್ವಲ್ಲ, ಇವತ್ತು ಎಷ್ಟು ಟ್ರಯಲ್ ಆಯಿತು, ಏನಾಯಿತು. ಆಮೇಲೆ 12 ಲಕ್ಷ ಕೋಟಿ NPA ಮಾಡಿದ್ರು ಬ್ಯಾಂಕ್ಗಳದ್ದು. ಅವ್ರಗಳ ಮೇಲೆ ಇಡಿಗಳು ಹೋಗಲ್ಲ, ಅವ್ರ ಮನೆಗಳ ಮೇಲೆ ಇದು ಮಾಡಲ್ಲ, ಅವ್ರಗಳ ಮೇಲೆ. ಎಕ್ಸಾಂಪಲ್, ಇವತ್ತು ಅನಿಲ್ ಅಂಬಾನಿ 3,000 ಕೋಟಿ ಲೋನ್ ತಗೋತಾನೆ, ಕಿಕ್ ಬ್ಯಾಕ್ ಇಮಿಡಿಯೇಟ್ ಬ್ಯಾಂಕ್ ಯಾರೋ ಸ್ಯಾಂಕ್ಷನ್ ಮಾಡಿದ್ದ ಅವನಿಗೆ ದುಡ್ಡು ಕಳಿಸ್ತಾನೆ. ಇವಾಗ ಎಷ್ಟೋ ವರ್ಷ ಆದಮೇಲೆ ಅವ್ರ ಮನೆ ರೈಡ್ ಮಾಡಿ ಕುಡಿಕೆ ಹೋಗ್ತಾರೆ. ಅಂದರೆ 12 ಲಕ್ಷ ಕೋಟಿ ಜನರ ದುಡ್ಡನ್ನ ಮುಂಡ ಮೋಚಿಸ್ಬಿಟ್ರು. ಇವತ್ತು ಅದ್ರ ಜೊತೆಗೆ ಎಷ್ಟು ಇವತ್ತು ಆಂತರಿಕ ಭದ್ರತೆನೇ ಇಲ್ಲ ದೇಶಕ್ಕೆ. ಎಕ್ಸಾಂಪಲ್ ನಿಮಗೆ ಸೈಬರ್ ಫ್ರಾಡು 20,000 ಕೋಟಿ ಒಂದು ವರ್ಷದಲ್ಲಿ ಜನರಿಗೆ ಮುಂಡ ಮುಚ್ಚಿದ್ದಾರೆ. ಅವರೆಲ್ಲ ಇರೋದಲ್ಲಿ ಉತ್ತರ ಪ್ರದೇಶ, ರಾಜಸ್ಥಾನ, ಹರಿಯಾಣ, ಡೆಲ್ಲಿ, ಈ BJP ಆಡಳಿತ ರಾಜ್ಯಗಳಲ್ಲೇ. ಅಲ್ಲಿಗೆ ಬೇರೆ ರಾಜ್ಯದ ಪೊಲೀಸ್ನವ್ರು ಏನಾದ್ರು ಹೋದ್ರೆ ಬಟ್ಟೆ ಹೊಡೆದು ಕಳಿಸ್ತಾರಂತೆ ಹಳ್ಳಿಗಳಲ್ಲಿ. ಅಂದ್ರೆ ಇವತ್ತು ಆಂತರಿಕ ಭದ್ರತೆ ಇಲ್ಲ. ಇವರು ಆಡಳಿತ ಮಾಡ್ತಾ ಇರೋ ರಾಜ್ಯಗಳು ಇನ್ನೊಂದು ರಾಜ್ಯಗಳ ಮೇಲೆ ಸೈಬರ್ ದಾಳಿಗಳು ಮಾಡ್ತಾ ಇದೆ, ಸೈಬರ್ ಫ್ರಾಡ್ ಮಾಡ್ತಾ ಇದೆ. ಜೊತೆಗೆ ಆನ್ಲೈನ್ ಗೇಮಿಂಗು ಜನ ಹಾಳಾಗಿ ಸಾಕ್ತಾ ಇಲ್ಲ, ಸೈಬರ್ ಫ್ರಾಡ್ ಮಾಡಿ ಸಾಕ್ತಾ ಇಲ್ಲ. ಆನ್ಲೈನ್ ಗೇಮಿಂಗಲ್ಲಿ GST ದುಡ್ಡು ಮಾಡಬೇಕು ಅಂತಾರೆ, ಅವು ಎಲ್ಲ ಬೇರೆ ದೇಶಗಳಿಂದ ಇಲ್ಲಿ ಆನ್ಲೈನ್ ಗೇಮ್ ಮಾಡಿ ಅವರು ಅಲ್ಲೂ ಫ್ರಾಡ್ ಮಾಡ್ತಾ ಇದ್ದಾರೆ. ಟೋಟಲಿ ದೇಶವನ್ನ ಒಂದು ಅಧೋಗತಿಗೆ ತಗೊಂಡೋಗ್ಬಿಟ್ಟು ಇವತ್ತು ನಿಲ್ಲಿಸ್ಬಿಟ್ಟು ಒಂದು ಜುಮ್ಲಾಗಳು ಹೇಳ್ಕೊಂಡು ಬರೀ ಸುಳ್ಳುಗಳನ್ನ ಹೇಳ್ಕೊಂಡು. ಆಮೇಲೆ ರೈಲ್ವೆ ಆಕ್ಸಿಡೆಂಟ್ ತಗೊಳ್ಳಿ,
10 ವರ್ಷಕ್ಕೆ ರೈಲ್ವೆ ಆಕ್ಸಿಡೆಂಟು ಈ ದೇಶದಲ್ಲಿ ಬರೀ 171 ಇತ್ತು 2004ರಿಂದ 2014ಕ್ಕೆ. ಇವತ್ತು ಇವರು 2014ರಿಂದ 2023ಕ್ಕೆ 748 ರೈಲ್ವೆ ಆಕ್ಸಿಡೆಂಟ್ ಆಗ್ತವೆ. ಅಂದ್ರೆ ಇವತ್ತು ರೈಲು ಸೇಫ್ ಇಲ್ಲ, ಏರೋಪ್ಲೇನ್ ಸೇಫ್ ಇಲ್ಲ, ಭೂಮಿ ಮೇಲೆ ಹೋಗಕ್ಕಂತ ಅದು ಇವರೇನೋ ಹೈವೇಗಳಂದ್ರಲ್ಲ ಎಲ್ಲ ಅನ್ಸೈಂಟಿಫಿಕ್. ಅಂದ್ರೆ ನಿಮ್ ಪ್ರಕಾರ ಈಗ ರೈಲ್ವೆ ಅಪಘಾತ ಆದ್ರೆ ಅದಕ್ಕೆ ಮೋದಿ ಕಾರಣ ಅಂತ ಹೇಳ್ತಾ ಇದ್ದೀರಿ? ಅಲ್ಲ, ಇವ್ರು ಸೇಫ್ಟಿ ಇಲ್ವಲ್ಲ, ಸೇಫ್ಟಿ ನಾರ್ಮ್ಸ್ ಇಲ್ಲ. ದಟ್ ಇಸ್ ರೈಲ್ವೆ ಮಿನಿಸ್ಟರ್ ಇಸ್ ಅನ್ಫಿಟ್ ಅಂತಾನೆ ಹೇಳ್ಬೋದು. ನೀವು ಎಷ್ಟು ಕಿಲೋಮೀಟರ್ ಮಾಡ್ತೀರಿ ಅನ್ನೋದು ಲೆಕ್ಕ ಅಲ್ಲ, ಎಷ್ಟು ಸುರಕ್ಷಿತ ಇದೆ. ಇವತ್ತು ರಸ್ತೆಗಳು ಇವ್ರು ಮಾಡ್ತಾ ಇರ್ಬೋದು. ಇವತ್ತು ಗಡ್ಕರಿನೇ ಹೇಳ್ತಾರೆ ಅನ್ಸೈಂಟಿಫಿಕ್ ರೋಡ್ಸ್ ಅಂತಾರೆ. ಯಾಕಂದ್ರೆ ಅವರೇ ಇವತ್ತು ಎಷ್ಟು ಕೇರಳದಲ್ಲಿ ಮೊನ್ನೆ ರೋಡ್ ಮಾಡಿದ್ರು, ಒಂದೇ ಮಳೆ ಕೊಚ್ಕೊಂಡು ಹೋಗುತ್ತೆ. ಇವತ್ತು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಮಾಡಿದ್ದಾರೆ, ಅಷ್ಟೊಂದು ಟರ್ನ್ಸ್ ಇದೆ, ಅದು ಸೈಂಟಿಫಿಕ್ ಆಗಿ ಮಾಡೇ ಇಲ್ಲ ಎಲ್ಲೂ. ಒಂದು ಗ್ಯಾಮ್ ಅಂದ್ರೆ ಡೆತ್ಸ್ ಎಷ್ಟಿದೆ ಇವತ್ತು? ಬರೀ 6 ತಿಂಗಳಲ್ಲಿ 26,000 ಜನ ಬರೀ ಹೈವೇಲ್ ಸಾಯ್ತಾ ಇದ್ದಾರೆ. ಅಂದ್ರೆ ದುಡಿಯೋ ವ್ಯಕ್ತಿಗಳು ಅಲ್ಲಿ ಸಾಯ್ತಾ ಇರೋರು 20ರಿಂದ 40 ಏಜ್ ಅವ್ರು ಸಾಯ್ತಾ ಇರೋದು. ಅಂದ್ರೆ ಇವತ್ತು ಇವ್ರು ಏನ್ ಡೆವಲಪ್ಮೆಂಟ್ ಅಂತ ತೋರಿಸ್ತಾ ಇದಾರಲ್ಲ, ಅದು ಕಂಪ್ಲೀಟ್ ಜುಮ್ಲಾ ಆಗಿ ಇವತ್ತು ಜನರ ಪ್ರಾಣಕ್ಕೆ ಕುತ್ತು ಬರ್ತಾ ಇದೆ ಅಂತ ನಾನು ಹೇಳ್ತೀನಿ ಸರ್. ಎಸ್ ಸರ್. ರಘುವರ್ ಸರ್, ನಾನು ಒಂದು ವಿಚಾರವನ್ನು ಹೇಳ್ಬೇಕು. ನಮ್ಮ ಮಿತ್ರರು ಇವರು ನಮ್ಮ ಆ ಪಕ್ಷದವ್ರು ಮಾತಾಡ್ತಾ ಇದ್ರು. ಏನು ಅಂತ ಹೇಳಿದ್ರೆ, ಮೊನ್ನೆ ತಾನೇ ನಿತಿನ್ ಗಡ್ಕರಿ ಅವರು ಒಂದು ವಿಚಾರವನ್ನು ಆಘಾತಕಾರಿ ವಿಚಾರವನ್ನು ಹೇಳಿದ್ರು. ಏನು ಅಂತಂದ್ರೆ, ಈ ಸರ್ಕಾರದಲ್ಲಿ ಈಗ ಏನಾಗಿದೆ, ಬಡವರು ಜಾಸ್ತಿ ಆಗಿದ್ದಾರೆ. ಬಡವರು ಜಾಸ್ತಿ ಆಗಿದ್ದಾರೆ ನಾನು ಹೇಳಿರ್ತಕ್ಕಂಥದ್ದಲ್ಲ, ಈಗಿನ ಏನು ಬಿಜೆಪಿ ಸರ್ಕಾರದ ಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಎಸ್, ಅದನ್ನ ನಾನು ಹೇಳಿರ್ತಕ್ಕಂಥದ್ದು. ಅಂದ್ರೆ ಈ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ನಂತರ 23 ಕೋಟಿ, ನಾವು ಹಿಂದಿನ ಸರ್ಕಾರದಲ್ಲಿ ಯಾರು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 23 ಕೋಟಿ ಬಡವರನ್ನ ಮೇಲಕ್ಕೆ ಎತ್ತಿದ್ವಿ ನಾವು. 25 ಕೋಟಿ ಹೇಳ್ತಿದ್ದಾರೆ ಈಗ. ಅಲ್ಲ, ಆಗಿದ್ರೆ ಯಾಕೆ ಹೇಳ್ತಾ ಇದ್ದಾರೆ? ಗಡ್ಕರಿ ಅವರು ಯಾಕೆ ಹೇಳ್ತಾರೆ? ಈ ದೇಶದಲ್ಲಿ ಬಡವರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ನಾನಲ್ಲ ಹೇಳಿರೋದು, ಇವರದೇ ಬಿಜೆಪಿಯ ಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಅಂದ್ರೆ ಅರ್ಥ ಅವರು ಸುಳ್ಳು ಹೇಳ್ತಾರಾ? ಸೊ ಅವರು ವಾಸ್ತವವನ್ನು ಹೇಳ್ತಾ ಇದ್ದಾರೆ. ಏನು ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಯಾವುದೇ ಸ್ಟ್ಯಾಟಿಸ್ಟಿಕ್ಸ್ ಅನ್ನ, ಯಾವುದೇ ಒಂದು ಡೇಟಾವನ್ನು ಹೊರಗಡೆ ಬಿಟ್ಟಿಲ್ಲ. ಪ್ರತಿಯೊಂದು ಡೇಟಾವನ್ನು ಮ್ಯಾನಿಪುಲೇಟ್ ಮಾಡಿ, ಇವನ್ GDP ಕ್ಯಾಲ್ಕುಲೇಷನ್ ಪರ್ಸೆಂಟೇಜ್ ಫಾರ್ಮುಲಾನೇ ಚೇಂಜ್ ಮಾಡಿಬಿಟ್ಟು ಕೇವಲ 4-5% ಇರೋದನ್ನ ಇವರು 8-10 ಅಂತ ಹೇಳ್ತಾರೆ. ಆದ್ರೆ ಹಿಂದಿನ ಸರ್ಕಾರದಲ್ಲಿ ಈ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ, ಈ ಸರ್ವೆ ಪ್ರಕಾರ 12-13% GDP ಗ್ರೋತ್ ಇತ್ತು. ಅಂದ್ರೆ ಈ ದೇಶಕ್ಕೆ ಏನು ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡೋದನ್ನ ಮಾಡ್ತಾ ಇದ್ದಂತ ಮನಮೋಹನ್ ಸಿಂಗ್ ಅವರು, ಅಂದ್ರೆ ಈ ದೇಶಕ್ಕೆ ಏನಾದ್ರೂ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮಾಡಿರ್ತಕ್ಕಂಥದ್ದು ಅಥವಾ ಆರ್ಥಿಕವಾದಂತಹ ಹೊಸ ಪುನಶ್ಚೇತನ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಮಾನ್ಯ ಮನಮೋಹನ್ ಸಿಂಗ್ ಅವರು. ಅಂದ್ರೆ ಬಡತನ ನಿರ್ಮೂಲನೆ, ನಿರುದ್ಯೋಗ, ನಿಮ್ಗೆ ಈ ಬದಲಾವಣೆ ಕಾಣಿಸ್ತಾ ಇಲ್ಲ ಹಾಗಾದ್ರೆ? ಎಲ್ಲಿದೆ? ನೀವು ನಿಜವಾಗ್ಲೂ ಅನ್ಸೈಂಟಿಫಿಕ್. ಈಗ ನಾವು ಒಂದು ಟ್ಯಾಕ್ಸ್ ಟೆರರಿಸಂ ನಡೀತಾ ಇದೆ ಈ ದೇಶದಲ್ಲಿ. ಟ್ಯಾಕ್ಸ್ ಟೆರರಿಸಂ ಮತ್ತೆ ತೆರಿಗೆ ಟೆರರಿಸಂ ನಡೀತಾ ಇದೆ. ಒಬ್ಬ ಬಡವ ಇವತ್ತೇನಾದ್ರು ಟ್ಯಾಕ್ಸ್ ಅಂತ ಅಂದ್ರೆ ಅವನು ತಿನ್ನೋ ಒಂದು ಹಾಲು ಮೊಸರುಗೂ ಕೂಡ GST ಹಾಕಿದ್ ನೋಡಿದಿರಿ. ಎಲ್ಲಾರನ್ನು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನೀವೇ ನೋಡಿದಿರಿ ನಿನ್ನೆ ಎಲ್ಲಾ ಸಣ್ಣ ಪಾಪ ಬಡವರು ಜೀವನ ಮಾಡೋದನ್ನ ಇವರು ಟ್ಯಾಕ್ಸ್ ಹಾಕಿ ಇವತ್ತು ಅವ್ರಿಗೂ ನರಕ ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಈ ನರೇಂದ್ರ ಮೋದಿ ಅವರ 11 ವರ್ಷದ ಸಂದರ್ಭದಲ್ಲಿ ಇದೊಂದು ನರಕದ ಜೀವನ ಅಂತ ಹೇಳಿ ನಾನು ಹೇಳಿರ್ತಕ್ಕಂಥದ್ದಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥ ಬಡವರು ಸಾಯ್ತಾ ಇದ್ದಾರೆ. ಆ ದುಡ್ಡನ್ನು ತೆಗೆದುಕೊಂಡೋಗಿ ಪ್ರತಿಯೊಬ್ಬರಿಗೂ ಟ್ಯಾಕ್ಸ್ ಹಾಕೋದು, ಅದನ್ನ ಇವ್ರ ಫ್ರೆಂಡ್ಸ್ ಯಾರಿದಾರಲ್ಲ ದೊಡ್ಡ ಉದ್ಯಮಿಗಳು, ಅವ್ರಿಗೆ ಸಾಲ ಕೊಡೋದು 14 ಲಕ್ಷ. ನಮ್ಮ ಮಿತ್ರರು ಅದೊಂದು ಶಾರ್ಟ್ ಹೇಳಿದ್ರು, 14 ಲಕ್ಷ ಅಲ್ಲ, ಅದು ಈಗ 16 ಲಕ್ಷ NPA ಮಾಡಿದ್ದಾರೆ. ಅವರೇ ಸಾಲ ಕೊಡೋದು ಅವರ ದೊಡ್ಡ ಉದ್ಯಮಿಗಳಿಗೆ. ಇವರೇ ಅಂದ್ರೆ ಈ ದೇಶದ ಬಡವರು ತೆರಿಗೆ ಕಟ್ತಾರೆ. ಆ ತೆರಿಗೆ ಕಟ್ಟಿದ್ದನ್ನು ಏನ್ ಮಾಡ್ತಾರೆ, ಇವ್ರದೇ ಶ್ರೀಮಂತರಿಗೆ ಲೋನ್ ಕೊಡೋದು, ಆಮೇಲೆ ಮನ್ನಾ ಮಾಡೋದು. ಈ ಕೆಲಸದಿಂದ ಬಡವರು ಸಂಕಷ್ಟದಲ್ಲಿದ್ದಾರೆ. ಆ ಸಂಕಷ್ಟದಿಂದನೇ ಇವತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಬಡವರನ್ನ ಮೇಲೆತ್ತಬೇಕು ಅಂತೇಳಿ ನಾವು ಗ್ಯಾರಂಟಿ ತಂದಿರೋದು. ಅದನ್ನ ಈಗ ಇವರು ಕೂಡ ಕಾಪಿ ಮಾಡೋದ್ರ ಮುಖಾಂತರ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಈ ದೇಶ ಬಡವರು ಜಾಸ್ತಿ ಆಗಿದ್ದಾರೆ, ಈ ದೇಶದಲ್ಲಿ ಸಂಕಷ್ಟದಲ್ಲಿದ್ದಾರೆ ಜನಗಳು ಅಂತ ಹೇಳಿ ಅವರು ಗ್ಯಾರಂಟಿ ಕೊಡ್ತಿದ್ದಾರೆ. ಅಂದ್ರೆ ಇಂಡೈರೆಕ್ಟ್ಲಿ ದೇ ಹ್ಯಾವ್ ಅಕ್ಸೆಪ್ಟೆಡ್ ದಟ್ ಈ ದೇಶ, ಇವರು ನರೇಂದ್ರ ಮೋದಿ ಅವರ ಇದರಲ್ಲಿ ಸರ್ಕಾರದಲ್ಲಿ ಈ ದೇಶದ ಜನ ಸಂಕಷ್ಟದಲ್ಲಿದ್ದಾರೆ, ದುಸ್ಥಿತಿಯಲ್ಲಿದ್ದಾರೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಎಸ್, ನಿಜಕ್ಕೂ ಸರ್. ಈಗ ಏನು ಬಡತನ ವಿಚಾರ ಅಂತ ಬಂದಾಗ ಸರ್, ನೀವು ಹೇಳ್ತೀರಿ 25 ಕೋಟಿ ಜನರನ್ನ ನಾವು ಬಡತನದಿಂದ ಹೊರಗೆ ತಂದಿದ್ದೀವಿ ಅಂತ ಹೇಳಿ. ಅಂದರೆ ಒಂದು 4-5 ಜನರ ಅಭಿವೃದ್ಧಿ ಆದರೆ, ಅವರು ಬ್ಯಾಂಕ್ ಬ್ಯಾಲೆನ್ಸ್ಗಳು ಜಾಸ್ತಿ ಆದರೆ ಬಡತನ ನಿರ್ಮೂಲನೆ ಆದಂಗೆ ಹಾಗಾದ್ರೆ ನಿಮ್ಮ ಪ್ರಕಾರ ಅಂತ? ಹಾಗಾದ್ರೆ ನೀವು ಹೇಳುವಂಥ ಬಂಡವಾಳಶಾಹಿ ಯಾರು ಅಂತ ಅವ್ರು ಹೇಳ್ತಾರಲ್ಲ, ಅವರೆಲ್ಲ 2014ರಲ್ಲಿ ಹುಟ್ಟಿದ್ದ. 2014ರಲ್ಲಿ ಹುಟ್ಟಿದ್ದ. ಅದಕ್ಕಿಂತ ಮುಂಚೆ ಆದಂತ ಎಷ್ಟೋ ಪ್ರಾಜೆಕ್ಟ್ಸ್ಗಳೆಲ್ಲ ಕಾಂಗ್ರೆಸ್ ಗವರ್ಮೆಂಟ್ಸ್ ಗ್ರೈಂಡ್ ಮಾಡಿದ್ರಲ್ಲ, ಅವಾಗೆಲ್ಲ ಏನ್ ಮಾಡ್ತಿದ್ರು ರಾಜ್ ಅಂತ ಬರುವಂತ ಸರ್. ಹಾಗಾದ್ರೆ ಈ ಲೋನ್ಸ್ಗಳೆಲ್ಲ ಕೊಟ್ಟಿದ್ದಂಥದ್ದು ಯಾವ ಅವಧಿಯಲ್ಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ ಸರ್. ಅದಲ್ಲಿ 2014ರಿಂದ 2014ವರೆಗೂ ಕೊಟ್ಟಿದ್ದಂತ ಕಾಂಗ್ರೆಸ್ ಕೊಟ್ಟಿದ್ದಂತ ಲೋನ್ಸ್ಗಳಲ್ವಾ ಇದಲ್ಲಿ? ಅವ್ರೇನ್ ಮಾಡಿದ್ರು ಅದನ್ನಲ್ಲಿ?
ದೇ ಡಿಂಟ್ ರಿಕವರ್ ಇಟ್. ನಾನ್ ಪರ್ಫಾರ್ಮಿಂಗ್ ಅಕೌಂಟ್ಸ್ ಏನಿದೆ NPA ಏನಿದೆ ಅಂತದ್ದು, NPA ಅದೊಂದು ಸೈಡ್ ಬೈನಲ್ಲಿ ಇದೆ, ಆದ್ರೆ ಅವ್ರ ಮೇಲೆ ಯಾವ್ದು ಕೇಸ್ ಇದ್ದಿಲ್ಲ. ಅದರಲ್ಲಿ ವಿ ಹ್ಯಾವ್ ರಿಕವರ್ಡ್ ಯಾರ್ಯಾರು ಏನು ಹೋಗಿದ್ದಾರೆ ಅದಲ್ಲಿ, ಅದು ಯಾರೇ ಆಗಿರ್ಬೋದು ಅದ್ರಲ್ಲಿ ವಿ ಹ್ಯಾವ್ ರಿಕವರ್ಡ್ ದ ಲೋನ್ಸ್, ವಿ ಹ್ಯಾವ್ ರಿಕವರ್ಡ್ ಡಬಲ್ ದ ಲೋನ್ಸ್ ವಿತ್ ಇಂಟ್ರೆಸ್ಟ್ ಪ್ರಕಾರ ಅಂತದಲ್ಲಿ. ಮತ್ತೆ ಇವ್ರು ಹೇಳುವಂಥದ್ದು ಸೊ BSNL ಇಟ್ ಹ್ಯಾಸ್ ಬಿನ್ ರಿವ್ಯೂಡ್. ಆಗ ಇವರ ಟೈಮ್ನಲ್ಲಿ ಏರ್ ಇಂಡಿಯಾ ಬಂದು ಎಷ್ಟು ಸತಿ ಪುನಶ್ಚೇತನಕ್ಕೆ ಒಂದೊಂದು ಸತಿನೂ 80,000 ಕೋಟಿ 1 ಲಕ್ಷ ಕೋಟಿ ಕೊಟ್ಟಿದಂತದನ್ನ 10 ವರ್ಷದಲ್ಲಿ ನೋಡಿರುವಂತದನ್ನ ಕ್ಯಾಲ್ಕುಲೇಷನ್ಸ್ ತೆಗಿರಿ ಸರ್ ತಾವದಲ್ಲಿ. ಯಾಕಾಗಾಯ್ತು? ಇನ್ ಸ್ಪೈಟ್ ಆಫ್ ಆತರ ಲೀಡರ್ಶಿಪ್ಸ್ ಇರ್ಬೇಕಾದಾಗ ಯಾಕಾಯ್ತು ಅದನ್ನ ಯಾರು ಚರ್ಚೆ ಮಾಡಕ್ ಹೋಗಲ್ಲ. ಆಮೇಲೆ ಇವಾಗ ಹೇಳುವಂತ ಪಬ್ಲಿಕ್ ಸೆಕ್ಟರ್ಸ್, ದ ಪಬ್ಲಿಕ್ ಸೆಕ್ಟರ್ಸ್ ವಿಚ್ ವೇರ್ ಸಿಕ್ ಅಂಡ್ ನಾನ್ ಪರ್ಫಾರ್ಮಿಂಗ್, ನಾಟ್ ಪರ್ಫಾರ್ಮಿಂಗ್ ಅಕಾರ್ಡಿಂಗ್ ಟು ಸ್ಟ್ಯಾಂಡರ್ಡ್ಸ್, ಅಕಾರ್ಡಿಂಗ್ ಟು ದೇರ್ ಕೆಪಬಿಲಿಟೀಸ್ ಅಂತ ಇದನ್ನ ರಿವ್ಯೂ ಮಾಡಿರೋದೇ ಹೊರತು, ಆರ್ಗನೈಸ್ ಮಾಡಿರೋದೇ ಹೊರತು ಇಟ್ ಹ್ಯಾಸ್ ನಾಟ್ ಬಿನ್ ಕ್ಲೋಸ್, ಇಟ್ ಹ್ಯಾಸ್ ಬಿನ್ ರಿವ್ಯೂಡ್. ಆ ತರ ಇರಬೇಕಾದಾಗ ದ ಡಿಫೆನ್ಸ್ ಸೆಕ್ಟರ್ಸ್, ವಾಟ್ ವಾಸ್ ದ ಡಿಫೆನ್ಸ್ ಪ್ರೊಡಕ್ಷನ್, ನಮ್ಮ ದೇಶದ ಡಿಫೆನ್ಸ್ ಪ್ರೊಡಕ್ಷನ್ಸ್, ಎಕ್ಸ್ಪೋರ್ಟ್ ಪ್ರೊಡಕ್ಷನ್ಸ್ ಏನಿತ್ತು, ಕ್ಯಾಲ್ಕುಲೇಟ್ ಫಾರ್ ದ 2013. ಇವತ್ತೇನಿದೆ, ಅವತ್ತು ಬಂದ್ಬಿಟ್ಟು 680 ಕೋಟಿ ಇದ್ದಿದ್ದು, ಅವತ್ತು ಬಂದ್ಬಿಟ್ಟು ಟೇಕ್ ದ ಫ್ಯಾಕ್ಟ್ ಸರ್, ವಾಟ್ ಐ ಟೆಲ್ ಇಸ್ ಟೇಕ್ ದ ಫ್ಯಾಕ್ಟ್ ಸಮೇತ ಹೇಳ್ತಾ ಇರುವಂತದ್ದು. ಟುಡೇ ಇಟ್ ಹಸ್ ಕ್ರಾಸ್ ಮೋರ್ ದೆನ್ 60,000 crores ದ ಇಂಡಿಯನ್ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್, ಅಂಡ್ ವಾಟ್ ವೇ ಯು ಡೂಯಿಂಗ್? ಇದು ಆತ್ಮನಿರ್ಭರ ಅಲ್ವಾ? ದಿಸ್ ಇಸ್ ವಾಟ್ ವಿ ಕಾಲ್ ಆತ್ಮನಿರ್ಭರ ಭಾರತ. ನಾವು ಯಾವುದೇ ಪ್ರತಿಯೊಂದು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ಗೆ ಹೊರ ದೇಶಗಳಿಗೆ ನಾವು ಏನಂತ ಗುಲಾಮರಾಗಿ ಕಾಯ್ತಾ ಇದ್ವಿ, ಇದ್ ಮಾಡ್ತಾ ಇದ್ವಿ, ಅದರಿಂದ ಹೊರಗಡೆ ಬಂದಿದ್ದೀವಿ. ಮೇನ್ ಸೆಕ್ಟರ್ಸ್ ನೀವು ಇಗ್ನೋರ್ ಮಾಡಿದ್ರಿಂದನೇ ವಾಟ್ ಎವರ್ ದ ಸೆಕ್ಟರ್ಸ್ ನೀವು ಯಾವ ಸೆಕ್ಟರ್ಸ್ ಇಗ್ನೋರ್ ಮಾಡಿದ್ವು, ವಿ ಮಾಡಿಫೈಡ್ ಇಟ್, ವಿ ಸ್ಟ್ರೆಂಥೆಂಡ್ ಇಟ್. ಹೌದು, ಕರೆಕ್ಟ್ ಸರ್. ಆದ್ರೆ ಹೇಳ್ತಾ ಇರೋಂಥದ್ದು, ಮೊನ್ನೆ ಬಂದು ತಾವು ಹೇಳ್ತಾ ಇರೋಂತ ಇದು ತೆರಿಗೆದಾರರಿಗೆ ಯಾರ್ಯಾರು ಸಣ್ಣ ಸಣ್ಣ ವ್ಯಾಪಾರಿಗಳಾಗಿದಂತದ್ದನ್ನ ಹಾಕಿದಂಥದ್ದು ಯಾರು? ಕರ್ನಾಟಕ ಸರ್ಕಾರ ಹಾಕಿದಂತ ಕೊಟ್ಟಿದಂತ ಟ್ಯಾಕ್ಸ್ ಆನ್ ದ ಬೇಸ್ ಆಫ್ ದ ಥರ್ಡ್ ಪಾರ್ಟಿ ಇದರಲ್ಲಿ. ಹಾಗಾದ್ರೆ ಅವ್ರು ಪ್ರತಿಬಂಧ ಬೇರೆಯವ್ರ ಮೇಲೆ ಗೂಬೆ ಕೂರಿಸ್ತಾರಲ್ಲ, ಹಾಗಾದ್ರೆ ನಾವು ಅದನ್ನ ಮನ್ನಾ ಮಾಡಿದೀವಿ, ವಾಪಸ್ ತಗೊಂಡಿದೀವಿ ಅಂತ ಹೇಳಿದ್ದು ಕೇಂದ್ರ ಸರ್ಕಾರನ ಇಲ್ಲ ರಾಜ್ಯ ಸರ್ಕಾರನ? ಯಾರು ಹೇಳಿದಂಥದ್ದು? ಇದನ್ನ ಜನರಿಗೆ ಹೂವು ಇಡುವಂತದ್ದನ್ನ ದಯವಿಟ್ಟು ಕಾಂಗ್ರೆಸ್ನವರು ಮಾಡಬಾರ್ದು. ವರ್ತಕರಾಗ್ಬೋದು, ಸಣ್ಣ ವ್ಯಾಪಾರಿಗಳಾಗ್ಬೋದು, ಅರ್ಥ ಇವಾಗಿನ ಇದನ್ನ ನೋಟಿಸ್ ನ ಕೊಟ್ಟಿದ್ದಂಥದ್ದು ಆನ್ ದ ಬೇಸಿಸ್ ಆಫ್ ಥರ್ಡ್ ಪಾರ್ಟಿ ಇನ್ಫಾರ್ಮೇಶನ್ಸ್. ಅಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ಅವರ ಒಂದು ಎಲ್ಲ ಟ್ಯಾಕ್ಸ್ ಆಫೀಸರ್ಸ್ಗೆ ಹೇಳ್ತಾರೆ, ಏನಂತಾರೆ ಕಲೆಕ್ಷನ್ಸ್ ಕಮ್ಮಿ ಇದೆ, ಗ್ಯಾರಂಟಿ ಇದಿಲ್ಲ, ಕೊಡ್ತಾರೆ 1,20,000 ಕೋಟಿ ಕಲೆಕ್ಟ್ ಮಾಡಿ ಅಂತ ಕೊಡ್ತಾರೆ. ಮಾರನೇ ದಿನ ಹೋಗಿದಂಥದ್ದು ನೋಟಿಸ್ ಕನ್ನಡದಲ್ಲಿ ಹೋಗಿದಂಥದ್ದು, ತಾವೇ ಅವ್ರನ್ನ ಕರೆದುಬಿಟ್ಟು ನಾವು ಅದನ್ನ ಮನ್ನಾ ಮಾಡ್ತೀವಿ ಅಂದ್ರೆ ನೀವು ಮನ್ನಾ ಮಾಡ್ತೀರಾ ಅದನ್ನಲ್ಲಿ? ನೀವು ಕೊಟ್ಟಿದಂಥದ್ದು ಇದನ್ನಲ್ಲಿ. ಸೊ ಹಂಗಂದ್ರೆ ಜನರನ್ನ ತಿರುಚುವಂಥದ್ದು, ದಿಕ್ಕು ತಪ್ಪಿಸುವಂಥದ್ದು, ನೀವೇ ಮಗುನ ಇದ್ ಮಾಡೋ ನೀವು ಅವ್ರ ಮೇಲೆ ಆಗ್ತಾ ಇದ್ರೆ ಅವ್ರು ನಿಮ್ಮ ಮೇಲೆ ಆಗ್ತಾ ಇದ್ದಾರೆ ಸರ್. ಕ್ಲಿಯರ್ ಸೈಡ್ ನಾವು ಹೇಳ್ತಾ ಇರೋದು ಸೆಂಟ್ರಲ್ ಗವರ್ಮೆಂಟ್ ಈ ಒಂದು ಇದನ್ನ ಮಾಡಿದಂಥದ್ದು ಯಾರು? ಲೆಟ್ ಮಿ ಆನ್ಸರ್. ನೋಟಿಸ್ ಕೊಟ್ಟಿದಂಥದ್ದು ಯಾರು? ಯಾವ ಭಾಷೆಯಲ್ಲಿ ನೋಟಿಸ್ ಕೊಟ್ಟಿದಂಥದ್ದು? ವಾಟ್ ವಾಸ್ ದ ಇನ್ಸ್ಟ್ರಕ್ಷನ್ಸ್ ಗಿವನ್ ಟು ದ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ವಿತ್ ಸೇಮ್? ಯಾಕೆ ಇವರ ಅವಜ್ಞಾನಿಕ ಗ್ಯಾರಂಟಿಗಳಿಗೆ ದುಡ್ಡು ಇಲ್ದಿರಾ ಬರ್ತಾ ಇದ್ದಾರೆ 1,20,000 ಕೋಟಿನ ಕಲೆಕ್ಟ್ ಮಾಡಬೇಕು ಅಂತ ಆರ್ಡರ್ ಬಂದಾಗ ಎಲ್ಲಾ ಸೋರ್ಸ್ ಆಯ್ತು, ಸ್ಟಾಂಪ್ ಆಯ್ತು, ಹಾಲ್ ಆಯ್ತು, ಮರಣ ಪ್ರಮಾಣ ಆಯ್ತು, ಜನ್ಮ ಪ್ರಮಾಣ ಆಯ್ತು, ಮುದ್ರಾಂಕ ಆಯ್ತು, ಇನ್ನೇನು ಉಳಿದಿಲ್ಲ ಸರ್ ಅವ್ರಿಗೆ. ಇದೊಂದು ಉಳಿದಿತ್ತು, ಇದನ್ನ ಅವ್ರ ಮೇಲೆ ಹಾಕಕ್ಕಂತ ಮಾಡಿದ್ರು. ಆದ್ರೆ ವರ್ತಕರ ಬುದ್ಧಿವಂತಿಕೆಯಿಂದ ನಮ್ಮ ಒಂದು ಹೋರಾಟ ಅವ್ರ ಜೊತೆಗಿದ್ದರಿಂದ, ನಾವು ಕೊಟ್ಟಂತ ಹೆಲ್ಪ್ ಲೈನ್ ನಾವು ಮಾಡಿದ್ರಿಂದ, ಹಲವಾರು ಜನಕ್ಕೆ ನಾವು ಸ್ಪಂದಿಸಿದ್ರಿಂದ ಈ ಒಂದು ಸಮಸ್ಯೆಗೆ ದೊಡ್ಡದೊಂದು ಹೋರಾಟಕ್ಕಾಗಿ ಹಿಂದಕ್ಕೆ ತಗೊಂಡಿದ್ದಂತ. ಬರ್ತೀನಿ